ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ತಿಂಡಿಗೆ ಇಡ್ಲಿ ಸಾಂಬಾರು ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾಂಬಾರಿಗೆ ಬೇಳೆ ಎಲ್ಲ ತೊಳ್ಕೊಂಡು ಇಟ್ಟಿದ್ದೀನಿ ನೋಡಿ. ಹೆಸರು ಬೇಳೆ ಮತ್ತು ತೊಗರಿಬೇಳೆ ಎರಡು ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ವಾಶ್ ಮಾಡ್ಕೊಂಡು ಆದಮೇಲೆ ಬೇಳೆನ ಅದಕ್ಕೆ ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಕಟ್ ಮಾಡಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ರೆಡಿ ಮಾಡಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಆಮೇಲೆ ಆ ಕಡೆ ಸೈಡಲ್ಲಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಈ ಸೈಡು ಸಾಂಬಾರಿಗೆ ಇಟ್ಟು ಈ ಸೈಡ್ ಕಡಲೆ ಬೀಜಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಸ್ವಲ್ಪ ಸಾಲ್ಟ್ ಹಾಕಿರ್ತಿಲ್ಲ, ಮರ್ತುಬಿಟ್ಟಿದೆ. ಅದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ. ಸಾಲ್ಟ್ ಹಾಕಾಯ್ತು. ಈಗ ಸ್ವಲ್ಪ 1 ಸ್ಪೂನ್ ಧನಿಯಾ ಪೌಡರು, ಆಮೇಲೆ ಅದೇ ಸ್ಪೂನಲ್ಲೇ ಒಂದು 3/4 ಸ್ಪೂನಷ್ಟು ಖಾರದ ಪುಡಿ ಹಾಕಬೇಕು ಫ್ರೆಂಡ್ಸ್. ಅಂದರೆ ಮಿಕ್ಸ್ ಸಾಂಬಾರು ಪೌಡರ್ ಇರುತ್ತಲ್ಲ ಮನೇಲಿ ಮಾಡಿರೋದು, ಅದನ್ನು ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಸಾಂಬಾರನ್ನ ಲಿಡ್ನ ಕ್ಲೋಸ್ ಮಾಡೋಣ. ಒಂದು 2-3 ಕೂಗಲಿ ಅದು. ಅಷ್ಟೊತ್ತಿಗೆ ಈ ಕಡೆ ಕಡಲೆ ಬೀಜಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜ ಹುರ್ಕೊಳ್ಳೋಣ. ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ ಇವತ್ತು. ಇಡ್ಲಿಗೆ ಶೇಂಗಾ ಚಟ್ನಿ ಅಂದರೆ ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಶೇಂಗಾನ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಶೇಂಗಾನ. ಕಡಲೆ ಬೀಜ ರೋಸ್ಟ್ ಮಾಡ್ಕೊಂಡಾದಮೇಲೆ ಅದನ್ನು ಸೈಡಿಗೆ ತೆಗೆದಿಟ್ಕೊಂಡು ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ. ಇಡ್ಲಿ ಪ್ಲೇಟ್ಸ್ಗಳಿಗೆಲ್ಲನೂ ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ. ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಪ್ಲೇಟ್ಸ್ಗಳಿಗೆಲ್ಲನೂ ಎಲ್ಲದಕ್ಕೂ ಆಯಿಲ್ ಅಪ್ಲೈ ಮಾಡಿಕೊಂಡ್ರೆ ಇಡ್ಲಿ ಕಚ್ಕೊಳಲ್ಲ, ತೆಗಿಬೇಕಾದ್ರೆ ಕಷ್ಟ ಅನಿಸಲ್ಲ. ಹಾಗಾಗಿ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಆಯಿಲ್ ಅಪ್ಲೈ ಮಾಡಾದಮೇಲೆ ಅದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ ನೋಡಿ. ಇಡ್ಲಿ ಹಿಟ್ಟು ಎಲ್ಲದಕ್ಕೂ ಹಾಕ್ಬಿಟ್ಟು ನೀಟಾಗಿ ಆಲ್ರೆಡಿ ನೀರು ಕಾಯೋಕೆ ಇಟ್ಟಿದ್ದೀನಿ. ನೀರು ಕಾಯೋಕೆ ಇಟ್ಟಾದಮೇಲೆ ಇಡ್ಲಿ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನೋಡಿ. ಇಡ್ಲಿ ಹಾಕ್ಬಿಟ್ಟು ಫುಲ್ ಕ್ಲೋಸ್ ಮಾಡ್ತೀನಿ. ಎಲ್ಲ ಪ್ಲೇಟ್ಸ್ಗೂ ಹಾಕ್ಬಿಟ್ಟು ಕ್ಲೋಸ್ ಮಾಡಾಕಿ ಆ ಕಡೆ ಇಡ್ಲಿ ಇಟ್ಟಿದ್ದೀನಿ. ಈ ಕಡೆ ಸಾಂಬಾರಿಗೆ ಸಾಂಬಾರು ಕೂಗಾಗಿದೆ. ಈಗ ವಿಜಿಲ್ ತೆಗೆದು ಅದನ್ನು ಸ್ವಲ್ಪ ಚೆನ್ನಾಗಿ ಇದರಲ್ಲಿ ಚೆನ್ನಾಗಿ ಮಸ್ಕೊಬೇಕು. ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ವಲ್ಲ, ಹಾಗಾಗಿ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಅದನ್ನು ಸ್ವಲ್ಪ ಚೆನ್ನಾಗಿ ಮಸ್ಕೊಳ್ಳೋಣ. ಈಗ ಮಸ್ಕೊಂಡಾದಮೇಲೆ ಚೆನ್ನಾಗಿ ಸಣ್ಣಗೆ ಆಗೋ ಥರ ಮಸ್ಕೊಬೇಕು. ಮಸ್ಕೊಂಡಾದಮೇಲೆ ಅದನ್ನು ತೊಳೆದು ಎತ್ತಿಟ್ಕೊಂಡು ಈ ಕಡೆ ಬಾಣಲಿ ಇಟ್ಟಿದ್ದೀನಿ ನೋಡಿ. ಒಗ್ಗರಣೆ ಹಾಕೋಣ. ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆ ಬೇಕಲ್ಲ, ಒಗ್ಗರಣೆ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಸಾಂಬಾರು. ಹಾಗಾಗಿ ಆ ಕಡೆ ಸಾಂಬಾರಿಗೆ ರೆಡಿ ಮಾಡಿಟ್ಟಿದ್ದೀವಿ. ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ಹಾಕಾದ್ಮೇಲೆ ಒಂದು ಸೆಕೆಂಡ್ ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ. ಈಗ ಆಯಿಲ್ ಹಾಕಾದ್ಮೇಲೆ ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಅದಕ್ಕೆ ಆಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್, ಬೇಕಿದ್ರೆ ನಿಮ್ಗೆ ಹಾಕ್ಕೊಳ್ಳಿ. ಯಾಕಂದರೆ ನಾನು ಸಾಂಬಾರಿಗೆ ಆಲ್ರೆಡಿ ಹಾಕಿದ್ನಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ಹಾಕಿಲ್ಲ. ಹಾಕಿದ್ರೆ ಚೆನ್ನಾಗಿರ್ತಿತ್ತು, ಮರ್ತುಬಿಟ್ಟೆ. ಈ ಕಡೆಗೆ ಸಾಸಿವೆ ಹಾಕಾದ್ಮೇಲೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಹಾಕಿದ್ದೀನಿ ಒಗ್ಗರಣೆಗೆ. ಬೆಳ್ಳುಳ್ಳಿ ಸ್ವಲ್ಪ ಇದಾಗಿದ್ದಾದಮೇಲೆ ಈರುಳ್ಳಿ, ಆಮೇಲೆ ಒಣಮೆಣ್ಸಿನ್ಕಾಯಿ 1-2 ಹಾಕಿದ್ದೀನಿ ನೋಡಿ. ಒಗ್ಗರಣೆಗೆ ಚೆನ್ನಾಗಿರೋ ಟೇಸ್ಟು ಅಂತ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಾದಮೇಲೆ ಒಂದು ನಿಮಿಷ ಹಿಂಗೆ ಅಂದ್ಕೊಂಡ್ರೆ ಸಾಕು, ಅದು ಇದಾಗುತ್ತೆ ಎಣ್ಣೆಯಲ್ಲೇ ಚೆನ್ನಾಗಿ. ಅದಾದ ತಕ್ಷಣ ಸಾಂಬಾರನ್ನ ಅದಕ್ಕೆ ಹಾಕೋಣ. ಇಟ್ಕೊಂಡಿದ್ವಲ್ಲ ಆ ಸಾಂಬಾರು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು. ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಬೋದು, ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಬೋದು. ನಿಮಗೆ ಹೇಗೆ ಟೇಸ್ಟ್ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ. ಇದಕ್ಕಿಂತ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ತುಂಬ ಗಟ್ಟಿಗೂ ಮಾಡಿಲ್ಲ, ತುಂಬ ತೆಳ್ಳಗೂ ಮಾಡಿಲ್ಲ, ಮೀಡಿಯಮ್ಮಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಇದೆ ಸಾಂಬಾರು. ಈಗ ರೆಡಿ ಆಗಿದೆ. ಈ ಕಡೆ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ನಲ್ಲ, ಅದನ್ನು ನೋಡಿ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಮೆಣಸಿನ್ಕಾಯಿ, ಕಾಯಿ, ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಸಾಲ್ಟು, ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಂಡು ಬರೋಣ. ರುಬ್ಕೊಂಡು ಆಯಿತು ಈಗ ಚಟ್ನಿ. ರುಬ್ಕೊಂಡು ಆದ ತಕ್ಷಣ ಈರುಳ್ಳಿ, ಈ ಕಡೆ ಇದು ಬೆಂದಿದೆ ಇಡ್ಲಿ ಬೆಂದಿದೆ. ಈ ಕಡೆ ನೋಡಿ ಇಡ್ಲಿ ತೆಗಿತಾ ಇದ್ದೀನಿ. ಆ ಕಡೆ ಸಾಂಬಾರು ಆಗ್ತಾಯಿದೆ. ಚಟ್ನಿ ಕೂಡ ರೆಡಿ ಇದೆ. ನಮ್ಮ ಮನೇಲಿ ಬೆಳಗ್ಗೆ ಹೊತ್ತು ತುಂಬ ರಿಸ್ಕು ಫ್ರೆಂಡ್. 7:30 ರೆಡಿ ಆಗಿಬಿಡ್ಬೇಕು ತಿಂಡಿ. ಹಾಗಾಗಿ ಬೇಗ ಮಾಡಬೇಕಾಗುತ್ತೆ. ಎಲ್ಲರೂ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ. ನೋಡಿ ಇಡ್ಲಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಅಷ್ಟು ಸ್ಮೂತಾಗಿ ಬಂದಿದೆ. ಮತ್ತು ಪ್ಲೇಟ್ಗೂ ಕಚ್ಕೊಂಡಿಲ್ಲ ನೋಡಿ. ತೆಗಿತೀನಿ ಈಗ ನೋಡಿ, ತುಂಬ ಸ್ಮೂತಾಗಿ ಬಂದಿದೆ ಇಡ್ಲಿ. ನಾನೀಗ ಸ್ವಲ್ಪ ಚೋಳಿ ಅಲ್ವಾ, ಹೆಂಗೆ ಬರುತ್ತೋ ಸ್ವಲ್ಪ ಗಟ್ಟಿ ಬರುತ್ತೇನೋ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಚೆನ್ನಾಗೇ ಬಂದಿದೆ. ಇಡ್ಲಿ ತೆಗೆದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವರು ಟೈಮ್ ಆಯಿತು ಬೇಗ ಕೊಡು ಅಂತ ಕೇಳ್ತಿದ್ರು, ಹಾಗಾಗಿ ಬಿಸಿ ಬಿಸಿದನ್ನೇ ಹಾಕ್ತಾಯಿದ್ದೀನಿ.
ಇಡ್ಲಿ ತೆಗೆದು ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಂಬಾರು ಕುದ್ದಾಗಿದೆ, ರೆಡಿ ಇದೆ ಸಾಂಬಾರು ಆಲ್ರೆಡಿ ಚೆನ್ನಾಗಿ ಕುದ್ದಿ ರೆಡಿ ಇದೆ ಸಾಂಬಾರು ಹಾಕ್ತಾಯಿದ್ದೀನಿ. ಸಾಂಬಾರು ಹಾಕಿದ್ದಾದಮೇಲೆ ಇದಕ್ಕೆ ಚಟ್ನಿ ರುಬ್ಬಿಟ್ಕೊಂಡಿದ್ವಲ್ಲ ಚಟ್ನಿನೂ ಹಾಕ್ತಾಯಿದ್ದೀನಿ ನೋಡಿ. ನಮ್ಮಲ್ಲಿ ಇಡ್ಲಿ ಸಾಂಬಾರಲ್ಲಿ ನೆಂದರೆ ತಿನ್ನೋಕ್ಕೆ ಚೆನ್ನಾಗಿ ಇಷ್ಟಪಡ್ತಾರೆ, ಹಾಗಾಗಿ ಈ ಥರ ತಟ್ಟೆಗೆ ಹಾಕ್ಕೊಟ್ಟಿದ್ದೀನಿ ಅವರಿಗೆ. ಥ್ಯಾಂಕ್ ಯು ಫಾರ್